ನೀವು ಹೊಸ ಫೋನ್ ತಗೊಂಡಾಗ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಒಂದು ಆಂಡ್ರಾಯ್ಡ್ ಫೋನ್ ಇತ್ತಂದ್ರೆ ಈ ಎರಡು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಫಸ್ಟ್ ಒಂದು ಥೆಫ್ಟ್ ಪ್ರೊಟೆಕ್ಷನ್. ಸೆಟ್ಟಿಂಗ್ ಒಳಗೆ ಹೋಗಿ ಥೆಫ್ಟ್ ಪ್ರೊಟೆಕ್ಷನ್ ಅಂತ ಸರ್ಚ್ ಮಾಡಿದ್ರೆ ಈ ತರ ಬರ್ತೈತಿ. ಇದ್ರೊಳಗೆ ಹೋಗಿ ಈ ಎರಡನ್ನು ಆನ್ ಮಾಡ್ಕೊಂಡ್ರೆ ನಿಮ್ಮ ಫೋನು ಸೆಕ್ಯೂರ್ ಇರ್ತೈತಿ. ಇವಾಗ ನೀವು ಈ ತರ ಫೋನ್ ಗೀನ್ ಯೂಸ್ ಮಾಡ್ಬೇಕಾದ್ರೆ ಸಡನ್ ಆಗಿ ಆ ಕಡೆಯಿಂದ ಯಾರೋ ಒಬ್ಬ ಫಾಸ್ಟ್ ಬೈಕ್ ತಗೊಂಡ್ಬಂದು ನಿಮ್ಮ ಫೋನ್ ಕಸ್ಕೊಂಡು ಹೋಗ್ಬಿಟ್ಟ ಅಂದ್ರೆ ಆ ಫೋನು ಪಟಕ್ಕನ ಲಾಕ್ ಆಗ್ಬಿಡ್ತೈತಿ. ಸೊ ಅವಂಗ ಪಾಸ್ವರ್ಡ್ ಕೂಡ ಗೊತ್ತಿರಲ್ಲ. ಇದರಿಂದ ನಿಮ್ ಡೇಟಾ ಸೆಕ್ಯೂರ್ ಇರ್ತೈತಿ. ಸೊ ಇವಾಗ ಇಲ್ಲೇ ಎರಡನೇ ಟ್ರಿಕ್ ಐತಲ್ಲ, ಇದು ರಿಲೇಟೆಡ್ ಐತಿ. ಅವ ಫೋನ್ ಕಸ್ಕೊಂಡು ಹೋಗಿದ್ನಲ್ಲ, ಅವ ಸ್ವಿಚ್ ಆಫ್ ಮಾಡಕ್ ನೋಡ್ತಾನ. ಬಟ್ ಅವ್ನು ಸ್ವಿಚ್ ಆಫ್ ಮಾಡಕ್ ಹೋದ್ರು ಕೂಡ ಅದು ಸ್ವಿಚ್ ಆಫ್ ಆಗಂಗಿಲ್ಲ. ಇದಕ್ಕೂ ಒಂದು ಸೆಟ್ಟಿಂಗ್ ಐತಿ. ಏನ್ ಮಾಡ್ತೀರಿ ಅಂದ್ರೆ ಸೆಟ್ಟಿಂಗ್ ಒಳಗೆ ಹೋಗಿ ಇಲ್ಲೇ ಲಾಕ್ ಸ್ಕ್ರೀನ್ ಅಂಡ್ AOD ಇರ್ತೈತಿ. ಇದ್ರೊಳಗೆ ಸೆಕ್ಯೂರ್ ಲಾಕ್ ಸೆಟ್ಟಿಂಗ್ ಅಂತ ಇರ್ತೈತಿ. ಇದನ್ನ ಕ್ಲಿಕ್ ಮಾಡಿ ಲಾಕ್ ನೆಟ್ವರ್ಕ್ ಅಂಡ್ ಸೆಕ್ಯೂರಿಟಿ ಆಪ್ಷನ್ ಆನ್ ಮಾಡ್ಕರಿ. ಇದನ್ನ ಆನ್ ಮಾಡೋದ್ರಿಂದ ಫೋನ್ ಕದ್ದವ ಸ್ವಿಚ್ ಆಫ್ ಮಾಡಕ್ಕೂ ಆಗಂಗಿಲ್ಲ, ಏರೋಪ್ಲೇನ್ ಮೋಡ್ ಹಾಕಕ್ ಆಗಂಗಿಲ್ಲ, ಇಂಟರ್ನೆಟ್ ಆಫ್ ಮಾಡಕ್ ಆಗಲ್ಲ. ಸೊ ಇದೆಲ್ಲ ಮಾಡಕ್ ಆಗಲ್ಲ ಅಂದ್ಮೇಲೆ ಈಸಿಯಾಗಿ ನೀವು ಆ ಫೋನ್ ನ ಟ್ರ್ಯಾಪ್ ಮಾಡ್ಬೋದು, ಹೌದಿಲ್ಲ? ಈಗ ಈ ಎರಡನೇ ಸೆಟ್ಟಿಂಗ್ ಹೇಳಿದ್ನಲ್ಲ, ಈ ಸೆಟ್ಟಿಂಗ್ ಸ್ಯಾಮ್ಸಂಗ್ ಫೋನ್ ಒಳಗಿರೋದು. ಅದೇ ತರ ಬೇರೆ ಬೇರೆ ಫೋನ್ ಒಳಗೆ ಬೇರೆ ಬೇರೆ ಜಾಗದಾಗ ಈ ಸೆಟ್ಟಿಂಗ್ ಇರ್ತೈತಿ. ಮತ್ ನೀವು ನಮ್ಮ ಫೋನ್ ಆಗಿಲ್ಲ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. ನಿಮ್ದು ಯಾವ ಫೋನ್ ಐತಲ್ಲ ಆ ಫೋನ್ ನ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ. ಸೊ ನಾನು ಆ ಫೋನಿನ ಸೆಟ್ಟಿಂಗ್ ಚೆಕ್ ಮಾಡಿ ನಿಮ್ಗೆ ಕಮೆಂಟ್ ರಿಪ್ಲೈ ಮಾಡ್ತೀನಿ.